ಹಾಯ್ ಫ್ರೆಂಡ್ಸ್, ಕನ್ನಡ ಟೆಕ್ ಟಿಪ್ಸ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡುವ ನಿಮ್ಮ ಫೋನ್ ಮೆಮೊರಿಯಲ್ಲಿರುವ ಎಲ್ಲ ಫೈಲ್ಸ್ ನಿಮಗೆ ಜಸ್ಟ್ ಒಂದು ಕ್ಲಿಕ್ ಮಾಡಿ SD ಕಾರ್ಡ್ಗೆ ಮೂವ್ ಮಾಡಬಹುದು. ಅದರ ಮೇಲೆ ಒಂದು ಟಿಪ್ಸು. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಕನ್ನಡ ಟೆಕ್ ಟಿಪ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಅದು ಹೇಗೆ ಮಾಡುವಂತ ನೋಡುವ. ಅದಕ್ಕಾಗಿ ಫಸ್ಟು ನೀವು ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಬೇಕು. ಫಸ್ಟ್ ಪ್ಲೇಸ್ಟೋರ್ ಓಪನ್ ಮಾಡಿ, ಆಮೇಲೆ ಸರ್ಚ್ ಮಾಡಿ ಫೈಲ್ ಟು SD ಕಾರ್ಡ್. ನೋಡಿ, ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ. ನಾನಿದು ಆಲ್ರೆಡಿ ಇನ್ಸ್ಟಾಲ್ ಮಾಡಿದೆ. ನಾನಿದು ಓಪನ್ ಮಾಡ್ತೀನಿ. ನೋಡಿ, ಓಪನ್ ಮಾಡುವಾಗ ಪರ್ಮಿಷನ್ ಕೇಳ್ತಾರೆ. ಟೇಕ್ ಪರ್ಮಿಷನ್ ಅಲೋ ಮಾಡಿ ಕೊಡಿ. ನೋಡಿ, ಅಪ್ಲಿಕೇಶನ್ ಇದು. ನಮ್ದು ಫೋನ್ ಮೆಮೊರಿಲಿ ಎಷ್ಟು MB ಫ್ರೀ ಇದೆ, SD ಕಾರ್ಡಲ್ಲಿ ಎಷ್ಟು ಫ್ರೀ ಇದೆ, ಇದೆಲ್ಲ ಇಲ್ಲಿ ಸ್ಕ್ಯಾನಿಂಗ್ ಆಗಿ ತೋರಿಸ್ತೀನಿ. ನೋಡಿ, ಈಗ ನಿಮ್ಮ ಫೋನ್ ಮೆಮೊರಿಯಲ್ಲಿ ಇರೋದು ಎಲ್ಲ ಫೋಲ್ಡರ್ ಇಲ್ಲಿ ತೋರಿಸ್ತದೆ. ನೋಡಿ, ನಿಮಗೆ ಇದು ವಾಟ್ಸಪ್ ಅಲ್ಲಿ ಮೀಡಿಯಾ ಫೈಲ್ಸ್ ಎಲ್ಲ ಜಸ್ಟ್ ಮುಂದೆ ಕ್ಲಿಕ್ ಮಾಡಿ ನಿಮಗೆ ಇದು SD ಕಾರ್ಡಿಗೆ ಮೂವ್ ಮಾಡಬಹುದು. ನಾನು ನಿಮಗೆ ತೋರಿಸ್ತೀನಿ ಅದು ಹೇಗೆ ಅಂತ. ನೋಡಿ, ನಾನು ನಿಮಗೆ ಒಂದು ಫೈಲ್ SD ಕಾರ್ಡಿಗೆ ಮೂವ್ ಮಾಡಿ ತೋರಿಸ್ತೇನೆ. ನೋಡಿ, ಇದು ನಂದು ಡೌನ್ಲೋಡ್ ಫೋಲ್ಡರ್. ಇದು ನಾನು ನಿಮಗೆ ಮೂವ್ ಮಾಡಿ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾರ್ಕ್ ಮಾಡಿ, ಆಮೇಲೆ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ಈ ತರ ಒಂದು ಪ್ಲೀಸ್ ಸೆಲೆಕ್ಟ್ SD ಕಾರ್ಡ್, ಅದ್ರ ಮೇಲೆ ಓಕೆ ಮಾಡಿ. ನೋಡಿ, ಆಮೇಲೆ ನಿಮ್ಮ SD ಕಾರ್ಡ್ ಸೆಲೆಕ್ಟ್ ಮಾಡಿ. ನಾನು ನನ್ನ SD ಕಾರ್ಡ್ ಸೆಲೆಕ್ಟ್ ಮಾಡ್ತೀನಿ. ನಿಮಗೆ ಬೇಕಾದ್ರೆ ಇದು ಹೊಸ ಫೋಲ್ಡರ್ ಮಾಡಿ, ಅದರ ಮೇಲೆ ನಿಮಗೆ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಬಹುದು. ನೋಡಿ, ನಾನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಬೇಕಾದ್ರೆ ನಿಮಗೆ ಈ ಫೋಲ್ಡರ್ಗೆ ಪೇಸ್ಟ್ ಮಾಡಬಹುದು. 1 2 3 ಓಕೆ. ನೋಡಿ, ನಾನು ಫೈಲು ಈ ಫೋಲ್ಡರ್ಗೆ ಮೂವ್ ಮಾಡುತ್ತೀನಿ. ಆಮೇಲೆ ಇಲ್ಲಿ ಸೆಲೆಕ್ಟ್ ಕೊಡಿ. ಈಗ ಫೈಲ್ ಈ ಫೋಲ್ಡರ್ಗೆ ಮೂವ್ ಆಗ್ತಾ ಉಂಟು. ನೋಡಿ, ಈಗ ಫೈಲ್ ಎಲ್ಲ ಫೋಲ್ಡರ್ಗೆ ಮೂವ್ ಆಗಿದೆ. ನೋಡಿ, ಈ ತರ ನಿಮಗೆ ಎಲ್ಲ ಫೈಲ್ಸ್ ನಿಮಗೆ SD ಕಾರ್ಡ್ಗೆ ಮೂವ್ ಮಾಡುವ. ನೋಡಿ, ನಂದು ಈಗ ಡೌನ್ಲೋಡ್ ಫೋಲ್ಡರ್ ಅಲ್ಲಿ ಎಷ್ಟೇ ಇದಿದೆ ನೋಡಿ, 0 ಏನೂ ಇಲ್ಲ, ಎಲ್ಲ SD ಕಾರ್ಡ್ಗೆ ಮೂವ್ ಆಗಿದೆ. ಇದು ನಿಮಗೆ ಇಷ್ಟ ಆಗಿದೆ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಹೌ ಟು ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.